ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತವನ್ನು ತಿಳಿಸುತ್ತಾ, ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಧಾರಾವಾಹಿ ಆದ ನೀನಾದೇನ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನು ನಡೆದಿದೆ ಎಂಬುದನ್ನು ಟಿವಿಯು ಮುಂಚೆವೇ ನಮ್ಮ ಚಾನಲಲ್ಲಿ ನೋಡ್ಬೋದಾಗಿದೆ. ವೀಕ್ಷಕರೇ, ಜಯ ಅವರು ಅವ್ರ ಗಂಡನ ಹತ್ರ ಬಂದು, ಯಾಕ್ರಿ ನಿನ್ನ ರಾತ್ರಿ ಎಲ್ಲ ಕಣ್ಣು ಮುಚ್ತಾನೆ ಹಾಗೆ ಕುಳಿತುಕೊಂಡಿದ್ದೀರಲ್ಲ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ, ಇಲ್ಲಮ್ಮ ನಿದ್ದೆ ಬರ್ತಿಲ್ಲ, ಏನು ಮಾಡಬೇಕು, ನಾನು ಯಾವಾಗ ಸಾಯ್ತೀನಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ, ಸತ್ರೆ ಪಾಡ ಅಂತ ಹೇಳ್ತಾಳೆ. ಏಕೆ ಏನು ಅಂತ ಕೇಳ್ತಾಳೆ. ರಸ್ತೆಯಲ್ಲಿ ಮುಂಚೆ ಹೋಗಿದ್ರೆ ಮೇಷ್ಟ್ರು ಬಂದರು ಅಂತ ಗೌರವ ಕೊಡ್ತಾರೆ, ಈಗ ನೋಡಿದರೆ ರೌಡಿ ಅಪ್ಪ ಬಂದ ಅಂತಂದು ಹೇಳ್ತಾರೆ, ಅದಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ ಅಮ್ಮ ಅಂತ ಕೇಳ್ತಾನೆ. ಅದೇ ರೀತಿಯಾಗಿ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ, ನಮ್ಮ ಮಗ ನಾನಾಗಿ ತುತ್ತು ತಿನ್ನಿಸಿ ನಾವು ಕಲಿಸಿಲ್ವಾ, ಆದರೂ ಆ ರೀತಿಯಾಗಿ ಮಾಡ್ತಾನೆ, ಯಾಕೆ ರೌಡಿತನ ಕಲ್ತ ಅಂತ ಹೇಳ್ತಾರೆ. ನಂತರ ವಿಕ್ರಮ್ನನ್ನು ನಂಬ್ಕೊಂಡು ಬಂದ ವೇದಳು ಹೆಚ್ಚು ಕಮ್ಮಿ ಆಗಿ ಮರಣ ಹೊಂದಿದ್ರೆ ಏನು ಕಷ್ಟ, ನಾವು ತಲೆ ಎತ್ಕೊಂಡಿರ್ಬೋದಿತ್ತ ಅಂತ ತಮ್ಮ ಜಯ ಅವ್ರ ಹತ್ರ ಕೇಳ್ತಾರೆ. ನಂತರ ವಿಕ್ರಮ್ ಮತ್ತು ನಾಯಕರು ಮತ್ತು ಪೊಲೀಸರವರು ವೇದ ಇರೋ ಸ್ವಾಮೀಜಿ ಹತ್ರ ಹೋಗ್ತಿರ್ತಾರೆ. ಆಗ ಹೋಗಿ ಬಂದ ಕೂಡಲೇ ವೇದ ನೋಡೋಕ್ಕೆ ವಿಕ್ರಮ್ ಹೋಗ್ತಾನೆ. ಒಳಗೆ ಹೋದ ಕೂಡಲೇ ಬೇತಾಳ ಅಂತ ಕೂಗ್ತಾಳೆ. ಅದಕ್ಕೋಸ್ಕರ ವೇದವಳು ಅಲ್ಲಿಂದ ಎದ್ದು ಬರ್ತಾಳೆ. ಎದ್ದು ಬಂದು ಅಪ್ಕೊಳ್ತಾಳೆ. ಯಾಕೆ ಬೇತಾಳ ಈ ರೀತಿಯಾಗಿ ಮಾಡಿದೆ, ಪ್ರಪಂಚನ ಬಿಟ್ಟು ಹೋಗೋ ಕೆಲಸ ಮಾಡಿದಲ್ಲ, ಏಕೆ ನಿನ್ನ ಇಲ್ಲದೆ ನಾನು ಈ ರೀತಿ ಅಂದ್ಕೊಂಡಿದೆಯಾ ಅಂತ ಹೇಳ್ತಾನೆ. ನಂತರ ಸ್ವಾಮಿಗಳು ಬಂದು ಯಾರು ಏನಂತ ಕೇಳ್ತಾರೆ. ಇಲ್ಲ ರೀ, ನಾನು ಇವ್ರ ಗಂಡ ಅಂತಂದು ವಿಕ್ರಮ್ ಹೇಳ್ತಾನೆ. ವಿಕ್ರಮ್ ಹೇಳಿದ ಕೂಡಲೇ ಹಿಂಗಾಗಿದೆ, ನೀವು ಈಕೆಯನ್ನು ರಕ್ಷಿಸಿದ್ದು ತುಂಬ ಚೆನ್ನಾಗಾಯಿತು, ನಿಮ್ಗೆ ಯಾವ ರೀತಿಯಾಗಿ ಥ್ಯಾಂಕ್ಸ್ ಹೇಳೋಣ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಎಲ್ಲ ದೇವರ ಕೃಪೆ ಅಂತಂದು ಹೇಳ್ತಾರೆ. ಮತ್ತು ಆ ನೀರಿಗೂ ಮತ್ತು ಅರಭಸಕ್ಕೆ ಶಾಕ್ ಆಗಿದ್ದಾಳೆ. ಸರಿ ಹೋಗ್ತಾಳೆ, ಮನೆಗೆ ಕರ್ಕೊಂಡೋಗಿ ಮತ್ತೆ ಈ ರೀತಿಯಾಗಿ ಆಗೋ ಥರ ನೋಡ್ಕೋಬೇಡ್ರಿ ಅಂತ ಹೇಳ್ತಾರೆ. ನಂತರ ವಿಕ್ರಮ್ ತನ್ನ ಗಾಡಿಯಲ್ಲಿ ವೇದಳನ್ನು ಮನೆ ಕರ್ಕೊಂಬಂದು ಮನೆಗೆ ತೋರಿಸ್ತಾರೆ. ಆಗ ಹೊಸವರು ಅತ್ತೆ ವೇದ ಬಂದು ಅಂತಂದು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಏಕಮ್ಮ ಈ ರೀತಿಯಾಗಿ ಯಾಕೆ ಮಾಡಿದೆ ಅಂತ ಜಯವರು ಕೇಳ್ತಾರೆ. ಅದಕ್ಕೋಸ್ಕರ ವೇದಳು ಹೇಳ್ತಾಳೆ, ಯಾರಿಂದ ಆಗ್ತಿದೆ, ಏನಾಗ್ತಿದೆ, ಮೊದಲು ಅವ್ರು ತಿದ್ಕೊಂಡ್ರೆ ಇವೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ವೇದಳು ಆ ರೀತಿ ಹೇಳಿದ ಕೂಡಲೇ ವಿಕ್ರಮ್ ತುಂಬ ಶಾಕ್ ಆಗ್ತಾನೆ. ಶಾಕಾಗಿ ಏನು ಎಲ್ಲ ನಾನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅವರಮ್ಮ ಜಯ ಅವರು ಹೇಳ್ತಾರೆ, ಇಲ್ಲ ಮತ್ತೇನಪ್ಪ, ಮತ್ತು ಅವತ್ತು ಸೂಸೈಡ್ ಲೆಟ್ ಬರೆದಿಟ್ಟು ಹೋಗವ, ನಾವೆಲ್ಲ ಗಡಗಡ ನಡುಗಿ ಜೀವನದ ಮೇಲೆ ಆಸೆ ಇಟ್ಟಿದ್ದಲ್ಲ, ಆದರೆ ಬದುಕಿ ಬಂದು ಅಂತ ಹೇಳ್ತಾಳೆ. ಮತ್ತು ಪ್ರತಿ ಕ್ಷಣವೂ ನೀನು ಸಾವಿಗೆ ಹತ್ರ ಆಗ್ತಿದೆಯಾ ಅಂತ ಹೇಳ್ತಾಳೆ. ನಂತರ ವೇದ ಎದ್ದು ನಿಂತು, ಅಮ್ಮ ನಾನು ವಿಕ್ರಮ್ ಜೊತೆ ಬದುಕೋದು ಇಷ್ಟ ಇಲ್ಲ ಮತ್ತು ಅವನ ಜೊತೆ ಸಂಸಾರ ಮಾಡಲು ಇಷ್ಟ ಇಲ್ಲ ಎಂದು ಎದ್ದು ಹೇಳ್ಬಿಡ್ತಾಳೆ. ಅನಂತರ ವಿಕ್ರಮ್ ಹೇಳ್ತಾನೆ, ಏನು ಬೇತಾಳ, ಏನು ಮಾತಾಡ್ತಿದ್ದೆ ಅಂತ ಕೇಳ್ತಾನೆ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ